ನಡೆಸ್ಕೊಂಡ್ರು. ನಮ್ಮ ಅನ್ನದಾನಿಗಳು ಅವರು ಸಭೆಯಲ್ಲಿ ರಾಷ್ಟ್ರಪತಿ ಬಂದಾಗ ಮಾಜಿ ಶಾಸಕರು ಅಂತ ಪಕ್ಕದಲ್ಲಿ ನೋಡಿದ್ರು. ನಮ್ಮ ಹೆಸರು ಬರ್ಕೊಟ್ಲಕ್ಕೆ ದೇವರು ಅಂತ ಅವರು ಹೇಳಿದ್ರು ಜನ ಬಂದರು ಅಂತೇಳಿ. ಬಹುಶಃ ಇಡೀ ಕಾರ್ಯಕ್ರಮದಲ್ಲಿ ಅದು ಮುಖ್ಯಮಂತ್ರಿಗಳನ್ನು ನೋಡಿಕೊಂಡು ಪೂಜ್ಯ ಸಿದ್ಧಗಂಗಾ ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು ಎಲ್ಲರೂ ಸಂತೋಷಪಟ್ಟದ್ದು, ಆಶ್ಚರ್ಯಪಟ್ಟದ್ದು ಏನು ಅಂತಂದರೆ 9:30 ಆದರೂ ಕೂಡ ಒಂದು ವ್ಯಕ್ತಿ ಕೂಡ ಮೇಲೆ ಹೇಳ್ತಾ ಇರುವಲ್ಲ, ಇಷ್ಟೊಂದು ತುಂಬಿದ ಸಭೆ ಈ ಹಳ್ಳಿಗಳಲ್ಲಿ ಇಷ್ಟು ಇರ್ತಕ್ಕಂತಹದ್ದು ದಕ್ಷಿಣ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಅಂತ ನಾನು ಅಷ್ಟು ಜನ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರಾಷ್ಟ್ರಪತಿಗಳು ಸುತ್ತೂರು ಬರಬೇಕಾಯ್ತು. ನಾವು ಕರೆದಿದ್ದು ಸುತ್ತೂರಿಗೆ. ನಮ್ಮಲ್ಲಿ ಹೈಜಾಕ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇಲ್ಲಿ ಗೊತ್ತಲ್ಲ. ಸುತ್ತೂರಿಗೆ ಬರಬೇಕಾದಂಥ ರಾಷ್ಟ್ರಪತಿನ ಮಳವಳ್ಳಿಗೆ ಹೈಜಾಕ್ ಮಾಡಿದವರು ಅಂದರೆ ಕುಮಾರಸ್ವಾಮಿ. ನಾವು ಸುತ್ತೂರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿದ್ವಿ. ಅವ್ರು ಆಗಲಿ ಬಿದ್ದಿಂತ ಒಪ್ಕೊಂಡ್ರು. ಆಮೇಲೆ ಇಲ್ಲ ಮಳವಳ್ಳಿ ಜಯಂತಿ ನಡೀತಾ ಇದೆ ಬುದ್ಧಿ, ಅಲ್ಲಿಗೆ ಆಹ್ವಾನಿಸೋಣ ಅಂದ್ಕೊಂಡ್ರು. ನಾವು ಸುತ್ತೂರು ಬಂದರೆ ಅರ್ಥ ಇರುತ್ತೆ ಅಂತಂದ್ರೆ ಇಲ್ಲ, ಅಲ್ಲಿಗೆ ಮಾಡಿ ಅವರು ರಾಷ್ಟ್ರಪತಿಗಳನ್ನು ಒಪ್ಪಿಸಿ ಬಹುಶಃ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಮಳವಳ್ಳಿಗೆ ಬಂದದ್ದು ಒಂದು ಇತಿಹಾಸ. ಅದು ಈಗ ರಾಜೇಂದ್ರ ಪ್ರಸಾದ್ ಬಂದಿದ್ದರು, ಅದು ಬೇರೆ ಮಾತು. ಕಲಾಂ ಅವರು ರಾಷ್ಟ್ರಪತಿಗಳಾಗಿ ಅಧಿಕಾರ ಮುಗಿದ ಮೇಲೆ ಅವಧಿನಲ್ಲಿ ಪುಟ್ಟರಾಜು ಅವರು ಹೇಳಿದಾಗೆ ಬೆಂಗಳೂರಿನಲ್ಲಿ ಸೋಮಣ್ಣವರ ಕಾರ್ಯಕ್ರಮವನ್ನು ಅಲ್ಲಿ ಅಂಬೇಡ್ಕರ್ ಮೈದಾನದಲ್ಲಿ ಬಸವೇಶ್ವರ ನಗರದಲ್ಲಿ ಬಂದಾಗ ಕಲಾಂ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅನಂತರ ಪುಟ್ಟರಾಜು ಅವರು ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಕೂಡ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಪ್ರತಿಯೊಬ್ಬರು ಅಷ್ಟೇ ಶ್ರದ್ಧೆಯಿಂದ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ಶಿವಮೊಗ್ಗದಲ್ಲಾದಾಗ ಸಿದ್ದೇಶ್ವರ ಸ್ವಾಮಿಯವರು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಪ್ರವಚನ ಕೂಡ ಮಾಡಿದರು. ಒಂದೊಂದು ಭಾಗದಲ್ಲಿ ಕೂಡ ವಿಶೇಷವಾದ ರೀತಿಯಲ್ಲಿ ನಡೆದಿದೆ. ಕನಕಪುರ ದೇಗುಲ ಮಠದ ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಶಿವಮೊಗ್ಗದಲ್ಲಿ ಅವ್ರ ಜೊತೆ ಒಂದು ದೊಡ್ಡ ಸೈನ್ಯನೇ ಬಂದಿತ್ತು. ಅಲ್ಲಿಗೆ ಮಳವಳ್ಳಿ ಮಾಡಬೇಕು ಅಂತ ಪೂಜ್ಯರು ಮುಂದಿನ ವರ್ಷ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಕೂಡ ಕರೋನಾ, ಚುನಾವಣೆಗಳು ಇತ್ಯಾದಿ ಕಾರಣದಿಂದಾಗಿ ಕಾರ್ಯಕ್ರಮ ಮುಂದೂಡ್ತಾ ಬಂತು. ನಾವು ಅವತ್ತು ಹೇಳಿದಾಗೆ ಮುಂದೂಡ್ಕೊಂಡು ಬಂದದ್ದೇ ಒಳ್ಳೆಯಿತು ಅಂತಂದು ನಾನು ಮಳವಳ್ಳಿ ನನ್ನ ಮನಸ್ಸಿನಲ್ಲಿ ಕಾಯಮಾಗಿ ಉಳಿಲಿಕ್ಕೆ ಅವಕಾಶ ಆಯಿತು. ಅದಕ್ಕೆ ಪ್ರತಿಯೊಬ್ಬರ ಶ್ರಮ ಇದೆ. ಪೂಜ್ಯ ಚನ್ನಬಸವ ಸ್ವಾಮಿಗಳು ಅದರ ಮುಂಚೂಣಿಯಲ್ಲಿ ನಿಂತು ಇಡೀ ಮಠಾಧಿಪತಿಗಳು, ಮಳವಳ್ಳಿ ಎಲ್ಲ ಮಠಾಧಿಪತಿಗಳು ಕೂಡ ಸುಮಾರು 2 ತಿಂಗಳು 3 ತಿಂಗಳು ಹಗಲು ರಾತ್ರಿ ಇದ್ದಂತೆ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ಅವ್ರ ಉದ್ದೇಶ ಇಷ್ಟೇ ಆಗಿತ್ತು, ಮಳವಳ್ಳಿ ಜನಕ್ಕೆ ಇದು ನಮ್ಮ ಕಾರ್ಯಕ್ರಮ ಅಂತ ಅನಿಸ್ಬೇಕೇ ಹೊರತು ಕನಕಪುರದ ಬುದ್ಧಿಯವರ, ಸುತ್ತೂರು ಬುದ್ಧಿಯವರ, ಶಾಸಕರ ಕಾರ್ಯಕ್ರಮ ಅಂತ ಅನಿಸ್ಬಾರ್ದು. ಇಡೀ ಮಳವಳ್ಳಿ ಜನ ಅವರಿರೋ ತನಕ ಇದು ನಮ್ಮ ಕಾರ್ಯಕ್ರಮ ನಡೀತು ಅಂತ ನಾವು ಅಭಿಮಾನ ಬರಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಊರುಗಳಿಗೆ ಸಂಚಾರ ಮಾಡಿ ಭಕ್ತಾದಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವ್ರು ಕೊಟ್ಟಂತಹ ಕಾಣಿಕೆಯನ್ನು ಸ್ವೀಕರಿಸಿ ಜಯಂತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಕಾರಣರಾಗಿದ್ದಾರೆ. ಪೂಜ್ಯ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಅವರೆಲ್ಲ ದಿವಸಗಳು ಬರಲಿಕ್ಕಾದರೂ ಕೂಡ ಹಿರಿಯ ಶ್ರೀಗಳು ಮತ್ತು ಜೊತೆಲಿದ್ದ ಎಲ್ಲ ಶ್ರೀಗಳಿಂದ ಮಾಹಿತಿಯನ್ನು ಪಡೆದು ಏನಾಗ್ತಾ ಇದೆ, ಆಗ್ತಾ ಇದೆಯಾ ಅಂತ ಪ್ರತಿಯೊಂದನ್ನು ಕೂಡ ಕೇಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದಕ್ಕೆ ಸಂತೋಷಪಟ್ಟಿದ್ದಾರೆ. ಅವರ ಆಶಯವನ್ನು ಈಡೇರಿಸಿದಂತಹ ಯಶಸ್ಸು ಹಿರಿಯ ಶ್ರೀಗಳು ಮತ್ತು ಮಳವಳ್ಳಿ ತಾಲೂಕಿನ ಜನತೆಗೆ ಸೇರುವಂತಹದ್ದು. ಅಲ್ಲಿ ಕಾರ್ಯಕ್ರಮದಲ್ಲಿ ಒಂದು ದಿವಸ ನರೇಂದ್ರ ಸ್ವಾಮಿ ಅವರು ಕಿವಿ ಒಂದು ಮಾತು ಹೇಳಿದೆ, ಶಿವರಾತ್ರಿ ಜಯಂತಿ ಏನು ಮಾಡಿದ್ದೀವಿ ಅಂತಂದರೆ ರಾಜಕೀಯ ಕಾರಣಕ್ಕಾಗಿ ಒಬ್ಬರಿಗೊಬ್ಬರು ಮುಖ ನೋಡದೇ ಇದ್ದವರು ಮುಖ ನೋಡೋಂಗಾಯಿತು, ಮಾತನಾಡಿಸ್ತಾ ಇದ್ದವರು ಮಾತಾಡೋಂಗಾಯ್ತು. ಅದೇ ಧರ್ಮದ ಸಂದೇಶ. ಶಿವರಾತ್ರಿ ಕೊಟ್ಟಂಥ ಕೊಡುಗೆ ಅಂದರೆ ದ್ವೇಷ ಭಾವನೆ ಇರತಕ್ಕಂಥ ಒಂದು ದ್ವೇಷ ಭಾವನೆಯನ್ನು ಅಳಿಸಿ ಸಂತೋಷದ ವನಗಳನ್ನು ಹರಿಸೋದು ಯಾವುದು ಅಂತಂದರೆ ಧರ್ಮ ಮಾರ್ಗ. ನಿಮ್ಮ ತಾಲೂಕಿನಲ್ಲಿ ಎಷ್ಟೋ ಜನ ರಾಜಕೀಯ ಕಾರಣಕ್ಕಾಗಿ ಮಾತನಾಡದೇ ಇದ್ದವರು
ಮಾತನಾಡೋಂಗಾಗೋದು ಶಿವರಾತ್ರೇಶ್ವರ ಜಯಂತಿಯಿಂದಲೇ ಎಂದು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳಿಂದ ಪ್ರಾರಂಭಗೊಂಡು ನಗರಸಭೆಯ ಮುಖಾಧಿಕಾರಿಗಳಿರ್ಬೋದು, ಜಿಸ್ಕಾಂನವರಿರ್ಬೋದು, PWD ಇರ್ಬೋದು, ಪೊಲೀಸ್ ಇಲಾಖೆಯವರಿರ್ಬೋದು ಕೂಡ ತುಂಬ